ಕನ್ಸಿಸ್ಟೆನ್ಸಿ ಸಕ್ಸಸ್ ಒಂದು ಕ್ರೂಷಿಯಲ್ ಪಾಯಿಂಟ್. ಎಲ್ಲದಕ್ಕೂ ಇಂಟ್ರೊಡಕ್ಷನ್ ಇದರಿಂದನೇ ಸ್ಟಾರ್ಟ್ ಮಾಡ್ತಿದ್ದೀವಿ. ಬಟ್ ಇವತ್ತು ಬೇರೆ ಥರ ಮಾತಾಡೋಣ ಕನ್ಸಿಸ್ಟೆನ್ಸಿ ಟಾಪಿಕಲ್ಲೇ. ಆ್ಯಂಡ್ ಮೇನ್ ಎಕ್ಸಾಂಪಲ್ ಏನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ರೀಸೆಂಟ್ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಶೇರ್ ಮಾಡ್ತೀನಿ. ಅದೇನಂದ್ರೆ ಲಾಸ್ಟ್ 30 ಡೇಸಲ್ಲಿ ಆಲ್ಮೋಸ್ಟ್ 28 ದಿನ ನಾನು ಡೈಲಿ ಜಿಮ್ಗೆ ಹೋಗಿದ್ದೀನಿ. ಆ್ಯಂಡ್ ಆ ರಿಸಲ್ಟು ನಿಮಗೆ ಇವಾಗ ಕಾಣಿಸ್ತಿರುತ್ತೆ. ನೀವು ನನ್ನ ಬಲ್ಕಿಂಗ್ ಸೀರೀಸು ಎಲ್ಲದರಲ್ಲಿ ನೋಡಿರ್ಬೋದು. ಇಷ್ಟು ಮಸಲು ನಾನು ಯಾವತ್ತೂ ಗೇನ್ ಮಾಡಿಲ್ಲ. ಆ್ಯಂಡ್ ಇದೇ ನನ್ನ ಲೈಫಲ್ಲಿ ಪೀಕ್ ಮಸಲು. ಆ್ಯಂಡ್ ಇದರಿಂದ ನಾನು ಮೇಲೆ ಹೋಗ್ತೀನಿ ಹೊರತು ಬ್ಯಾಲೆನ್ಸ್ ಮಾಡಲ್ಲ. ಇದನ್ನು ಕೆಳಗಡೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಕನ್ಸಿಸ್ಟೆನ್ಸಿ. ನಾನು ಡೈಲಿ ಜಿಮ್ಗೆ ಏನೇ ಆದರೂ ಹೋಗ್ತೀನಿ. ಏನೇ ಆದರೂ ಡೈಲಿ ಡಯಟ್ ಫಾಲೋ ಮಾಡ್ತೀನಿ. ಪ್ರತಿದಿನ 10 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತೀನಿ. ಇದರಿಂದನೇ ಮಸಲ್ಸ್ ಬೆಳೀತಿರೋದು. ಹಿಂಗೆ ನಮ್ಮ ಲೈಫಲ್ಲಿ ಎಲ್ಲದಕ್ಕೂ ಕನ್ಸಿಸ್ಟೆನ್ಸಿನ ಆ್ಯಡ್ ಮಾಡ್ಕೊಂಬಿಟ್ರೆ ನಮ್ಮ ಲೈಫ್ ಹೋಗ್ತಾ ಹೋಗ್ತಾ ನಿಮಗೆ ಗ್ರಾಫ್ ಹಿಂಗೆ ಕಾಣಿಸ್ತಿರ್ಬೋದು. ಸ್ಟ್ಯಾಟಿಸ್ಟಿಕ್ಸ್ ಓದಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಗ್ರಾಫ್ ಯಾವತ್ತೂ ಹಿಂಗೆ ಇರೋಲ್ಲ. ಅಪ್ಸ್ ಹೋಗಿರುತ್ತೆ, ಡೌನ್ಸ್ ಹೋಗಿರುತ್ತೆ, ತುಂಬ ಮೇಲೆ ಹೋಗ್ತಿರ್ತೀವಿ. ಬಟ್ ಈ 1 ವರ್ಷದಲ್ಲಿ ಗ್ರಾಫ್ ಹೆಂಗೆ ಕಾಣಿಸುತ್ತೆ ಅಂದರೆ ಅದು ಹಿಂಗೆ ಕಾಣಿಸುತ್ತೆ, ಸ್ಲೋವಾಗಿ ಮೇಲೆ ಹೋಗುತ್ತೆ. ಬಟ್ ಡೈಲಿ ಪ್ರತಿದಿನ ನೋಡಿದ್ರೆ ಗ್ರಾಫ್ನ, ಅಂದರೆ 365 ಡೇಸ್ ಗ್ರಾಫ್ ನೋಡಿದ್ರೆ ಅದು ಒಂದು ಮೇಲಕ್ಕೆ ಹೋಗಿರುತ್ತೆ, ಒಂದು ಕೆಳಗಡೆ ಹೋಗಿರುತ್ತೆ, ಒಂದು ದಿನ ಸಕ್ಕದಾಗಿರುತ್ತೆ, ಒಂದು ದಿನ ಕೆಳಗಡೆ ಹೋಗಿರ್ತೀರ ಹಂಗೆ. ಬಟ್ ವರ್ಷ ಎಂಡಲ್ಲಿ ನೀವು ಗ್ರಾಫ್ 1 ಇಯರ್ ಗ್ರಾಫ್ ಸುಮ್ಮನೆ ಸಿಂಪಲಾಗಿ ನೋಡಬೇಕಂದ್ರೆ ಅದು ಹಿಂಗೇ ಇರುತ್ತೆ. ಬಟ್ ಪ್ರತಿದಿನ ಕನ್ಸಿಸ್ಟೆನ್ಸಿಯಿಂದ ನಮ್ಗೆ ಗ್ರಾಫ್ ಹಿಂಗಿರುತ್ತೆ. ಇಲ್ಲಾಂದರೆ ನಾವು ಕನ್ಸಿಸ್ಟೆನ್ಸಿ ಇಲ್ಲಾಂದರೆ ಆ ಗ್ರಾಫ್ ಹಿಂಗೆ ಹೋಗಿರುತ್ತೆ. ಸೊ ಕನ್ಸಿಸ್ಟೆನ್ಸಿನ ಫಾಲೋ ಮಾಡಿ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ.